भारत माता की जय। भारतीय जनता पक्ष के भारतीय जनता पक्ष के नरेंद्र मोदी ಅವರಿಗೆ ನರೇಂದ್ರ ಮೋದಿ ಅವರಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರ ವತಿಯಿಂದ ನಾವು ಒಂದು ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿವಿ. ಯಾಕಂದ್ರೆ ಯಾವುದು ನಮ್ದು ಸರಾಫ್ ಬಜಾರ್ ರೋಡ್ ಏನು ಕಾಮಗಾರಿ ಸ್ಟಾರ್ಟ್ ಆಗೈತಿ, ಅದರಿಂದ ಆ ಕಡೆ ಹೋಗೋ ಜನರಿಗೆ ಸ್ವಲ್ಪ ತೊಂದರೆ ಆಗತೈತಿ. ಅಲ್ಲಿ ಬರುವಂಥ ಸಿದ್ದೇಶ್ವರ ಗುಡಿ ರೋಡ್ ಹಾಗೂ ಮಿಲನ್ ಚೌಕ್ ರೋಡ್ ಅಲ್ಲಿ ಕಂಡಾಪಟ್ಟಿ ಪಾರ್ಕಿಂಗ್ ಜಾಸ್ತಿ ಇದ್ದಿದ್ದಕ್ಕೆ ಅವ್ರಿಗೆ ಹೋಗೋರಿಗೆ ಬರೋರಿಗೆ ತ್ರಾಸ ಆಗತೈತಿ. ಅದನ್ನು ಸ್ವಲ್ಪ ತೆರವು ಮಾಡಿ, ತಾತ್ಕಾಲಿಕವಾಗಿ ತೆರವು ಮಾಡಿಬಿಟ್ಟು ಅಲ್ಲಿ ಸಿದ್ದೇಶ್ವರ ಗುಡಿ ರೋಡ್ನ ಟೂ ವೇ ಮಾಡಬೇಕು. ದಿಂದ ಹೋಗೋ ರೋಡಿಗೆ ಅವು ಮುಂದಿರೋ ಪಾರ್ಕಿಂಗು ಪ್ಲಸ್ ಅಂಗಡಿ ಮುಂಗಟ್ಟೆ ಇರುವಂಥ ಸಾಮಾನುಗಳನ್ನು ತೆಗೆಸ್ಬಿಟ್ಟು ಹೋಗೋರಿಗೆ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಇವತ್ತು ಮನವಿ ಕೊಟ್ಟಿವಿ ನಾವು. ಇದು 9 ನಂಬರ್ ವಾರ್ಡ್ 8, 9 ಕೂಡಿಸಿ ಬರ್ತೈತ್ರಿ ಅದು. ಓಕೆ, ಇದು ಆಕ್ಚುಲಿ ಅಲ್ಲಿ ಮುಂದೆ ಇದ್ರ ತನಕ ಹೋಗ್ತೈತಿ ಅದು ಹಂಗೆ ರೋಡ್. ಸೊ ನಾವೇನು ಹೇಳ್ತೀವಿ, ಒನ್ ವೇ ಇದ್ದಿದ್ದನ್ನ ಟೂ ವೇ ಮಾಡಿಕೊಡ್ರಿ. ಆಮೇಲೆ ಮಿಲನ್ ಬಾರದಿಂದ ಏನು ಮುಂದೆ ಹೋಗ್ತೈತಲ್ಲ ಅದನ್ನ ಪಾರ್ಕಿಂಗ್ನ ಖುಲ್ಲಾ ಮಾಡಿಸ್ಬಿಟ್ಟು ಹೋಗೋರಿಗೆ ಕ್ಲಿಯರ್ ಮಾಡ್ಕೊಡ್ರಿ ಅಂತ ಸರ್. ಕಾರ್ ಪಾರ್ಕಿಂಗ್ ನಾವು ಅಂತ ಹೋಗ್ತೀವಿ, ಪರ್ಮನೆಂಟ್ ತಗೋರ್ ಚಲೋ. ಯಾಕಂದ್ರೆ ಅದು ದೊಡ್ಡ ರೋಡ್ ಐತಿ, ಟೂ ವೇದಾಗ ಕ್ಲಿಯರ್ ಆಕೈತಿ. ಸೊ ಬಟ್ ಇದು ಬಾಕಿದೇನೈತಿ, ಅಟ್ಲೀಸ್ಟ್ ಇವ್ರಿಗೆ ನಾವೇನೈತಿ ಅವ್ರಿಗೆ ತೊಂದರೆ ಆಗಬಾರ್ದು. ಅದೇ ರೀತಿ ಆರಕ್ಷಕರು ಒಂಚೂರು ಜಾಸ್ತಿ ಗಮನ ಹರಿಸ್ಬಿಟ್ಟು ಅಲ್ಲಿ ಟ್ರಾಫಿಕ್ನ ಫ್ರೀಯಾಗಿ ಫ್ಲೋ ಮಾಡಕ್ಕೆ ಜಾಗ ಮಾಡಿಕೊಡ್ಬೇಕು. ಸಂದೀಪ್ ಪಾಟೀಲ್ ಹತ್ರಿ, ನಗರ ಅಧ್ಯಕ್ಷ, ಬಿಜಾಪುರ, ಭಾರತೀಯ ಜನತಾ ಪಾರ್ಟಿ. ಇವತ್ತು ವಿಜಯಪುರ ನಗರದಲ್ಲಿ ಸುವ್ಯವಸ್ಥೆ ಆಗಿದಂತ ಟ್ರಾಫಿಕ್ ಸಿಬ್ಬಂದಿಗಳ ಕೊರತೆ ಅದೋ ಗೊತ್ತಿಲ್ಲ, ಅಥವಾ ಸಿಬ್ಬಂದಿಗಳು ಬೇಕತ್ಲೆ ಮಾಡ್ತಾರ ಗೊತ್ತಿಲ್ಲ. ಸಿಕ್ಕಲ್ಲಿ ಮಹಾನಗರ ಪಾಲಿಕೆದವರು ಅಡ್ಡಿ ಪಬ್ಲಿಕ್ಗೆ ತೊಂದರೆ ಮಾಡತಂತ ಈ ಸಂದರ್ಭ ಈಗ ನಮ್ಮ ಡೆವಲಪ್ಮೆಂಟ್ ಮಾಡ್ಲಿ, ವಿಜಯಪುರ ನಗರ ಬ್ಯಾಡ ಅನ್ನೋಲ್ಲ, ಅದ್ರಕ್ಕೆ ಹಂತ ಮಾಡಬೇಕು. ಈಗ ಸಿಕ್ಕಲ್ಲಿ ಒನ್ ವೇ ಮಾಡಿರ್ತಾರ, ಆ ಟೂ ವೇ ಮಾಡಿಸಿ ಶುದ್ಧ ಮಾಡಬೇಕು ಅಂತ ಪಬ್ಲಿಕ್ಗೆ ಅನುಕೂಲ ಮಾಡಿಕೊಡ್ಬೇಕಿಲ್ಲ. ಅದು ಬಿಟ್ಟು ಸಿಬ್ಬಂದಿಗಳಲ್ಲಿ ದಂಡ ಹಾಕ್ತಾರೆ. ಈ ಕಡೆ ರಾಂಗ್ ಸೈಡ್ ಇದೆ, ನೀವು ದಂಡ ಕೊಡ್ರಿ, 500 ರೂಪಾಯಿ ಹಾಡ್ರಿ. ಇದು ದಯವಿಟ್ಟು ಎಲ್ಲ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿ, ಟ್ರಾಫಿಕ್ ಇಲಾಖೆದವರು ಇಲ್ಲ, ಪೊಲೀಸ್ ಇಲಾಖೆದವರು ತಮ್ಮ ಗುಂಪಾಗಿ ನಿಲ್ಲಿರ್ತಾರೆ. ತಮ್ಮ ಡ್ಯೂಟಿ ಮಾಡಲ್ಲ, ಮಾಡ್ಬೇಕು ಡ್ಯೂಟಿ. 2-3 ಮಂದಿ ಇರ್ಬೇಕು, 10 ಮಂದಿ ಗಾಂಚೋಗಿ ನಿಲ್ಲಿರ್ತಾರೆ. ಸಿಗ್ನಲ್ ಬಿದ್ರು ಹಂಗೆ ಹೋಗುದು ಮಂದಿ ಸಾರ್ವಜನಿಕರಿಗೆ. ಅದಕ್ಕೆ ವ್ಯವಸ್ಥೆ ಬೇಕಿಲ್ಲ, ಸಂಬಳ ಕೊಡ್ತಾ ಹೋಗ್ತಾರಲ್ಲ, ಪಗಾರ ತೋತಾರಲ್ಲ ಸಿಬ್ಬಂದಿಗಳು. ಅದಕ್ಕೆ ಮಾಡ್ಬೇಕಿಲ್ಲ, ವ್ಯವಸ್ಥೆ ಮಾಡ್ಬೇಕಿಲ್ಲ. ಗಾಂಧಿ ಚೌಕದ 20 ಮಂದಿ ಇರ್ತಾರೆ, ಆ ಕಡೆ 10 ಮಂದಿ, ಈ ಕಡೆ 20 ಮಂದಿ. ಮತ್ತೆ ಬಸ್ ಹೋಗ್ತಾರೆ ಅಟಲ್ ಬಿಹಾರ್ ವಾಜಪೇಯಿ ಸರ್ಕಾರದಲ್ಲಿ. ಆ ಕಾಯಿಪಲ್ ಮರ ಪೂರ ರೋಡಿಗೆ ಕೂತಿರ್ತಾರೆ, ಆ ಬಸ್ಸೇ ಹೋಗಲ್ಲ. 10 ನಿಮಿಷ ಅಲ್ಲಿ ಟ್ರಾಫಿಕ್ ಆಗ್ತದೆ. ಆ ಟ್ರಾಫಿಕ್ ಎಲ್ಲ ಅವರು ತೆಗಿಸ್ಬೇಕಿಲ್ಲ, ಒಂದು ಸರಿಸ್ಬೇಕಿಲ್ರಿ, ಸರಿಸುವ ವ್ಯವಸ್ಥೆ ಮಾಡ್ಬೇಕಲ್ಲ ಪೊಲೀಸ್ ಸಿಬ್ಬಂದಿಗಳು. ಅವ್ರ ಕೆಲಸ ಯಾಕಡೆ ಹೋದ್ರೆ ಬರೀ ದಂಡ ಹರಿಯೋದು, ಪೋತಿ ಹರಿಯೋದು, ಇದೇ ಕೆಲಸ. ಹೆಂಗಾಗ್ಬಾರ್ದು. ದಯವಿಟ್ಟು ವಿಜಯಪುರ ನಗರದಲ್ಲಿ ಸುಂದರೀಕರಣ ಆಗಲಿ, ಡೆವಲಪ್ಮೆಂಟ್ ಆಗಲಿ, ಅದು ಪ್ರಶ್ನೆ ಇಲ್ಲ. ಅದು ಯಾವುದೇ ರೋಡ್ ಹಾಕಿದ್ರು ವ್ಯವಸ್ಥೆ ಮಾಡುವಂತ ಕೆಲಸ ಆಗಬೇಕು. ಈ ಮೊದಲೇ ಮುಖ್ಯ ಅಂದ್ರೆ ಟ್ರಾಫಿಕ್ ಬಹಳ ಮುಖ್ಯ ಅದ ನಮ್ಮ ನಗರದ. ಗಾಂಚಿ ಉದ್ರ ನೋಡ್ಬೇಕು ನೀವು, ಯಾರಾದ್ರು ಯಾಕಡೆ ಬರ್ತಾ ಗೊತ್ತೇ ಆಗಂಗಿಲ್ಲ. ಮುಂದಿನ ಇರ್ತಾರೆ ಪೊಲೀಸರು, ಆದ್ರೆ ಯಾವ ಬೇರೆ ಊರ್ದಾಗ ಬಂದ್ರೆ MH ಪಾಸಿಂಗ್ ಬರ್ತಿಲ್ಲ, ಇಟ್ಟು ದಂಡೆ ಹಾಕಿಬಿಡೋದು. ಆ ಕೆಲಸ ಬಿಡಬೇಕು. ದಯವಿಟ್ಟು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕು ವಿನಂತಿ ತಿಳಿಸ್ತೇನೆ. ಭರತ್ ಕೋಳಿ. ಮಾನ್ಯ ಜಿಲ್ಲಾಧಿಕಾರಿಗಳು, ವಿಜಯಪುರ ವಿಷಯ ಸರಾಫ್ ಬಜಾರ್ ರಸ್ತೆ ಕಾಮಗಾರಿಕೆಯಿಂದ ಸಾರ್ವಜನಿಕರಿಗಾಗುತ್ತಿರುವ ತೊಂದರೆ ಕುರಿತು ಮಾನ್ಯರೇ, ಮೇಲು ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಗರದ ಹೃದಯ ಭಾಗವಾದ ಸರಾಫ್ ಬಜಾರ್ನಲ್ಲಿ ರಸ್ತೆ ಕಾಮಗಾರಿಕೆ ಕೈಗೊಂಡಿದ್ದು, ಇದರ ಪರ್ಯಾಯ ಮಾರ್ಗವಾಗಿ ಮಿಲನ್ ಬಾರ್ ರಸ್ತೆಯ ಮೂಲಕ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಮಿಲನ್ ಬಾರ್ನಿಂದ ಜಿಣಗಾರ್ ಗಲ್ಲಿ ಹನುಮಾನ್ ಮಂದಿರವರೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ಇರುತ್ತದೆ. ಹಾಗೂ ಅಲ್ಲಿರುವ ವ್ಯಾಪಾರಸ್ಥರು ತಮ್ಮ ಮಳಿಗೆಗಳ ಮುಂಭಾಗದಲ್ಲಿ ರಸ್ತೆ ಮೇಲೆ ತಮ್ಮ ಮಳಿಗೆಗಳಲ್ಲಿನ ವಸ್ತುಗಳನ್ನು ಕಬ್ಬಿಣದ ಸ್ಟ್ಯಾಂಡ್ಗಳನ್ನು ಇಡುತ್ತಿದ್ದು, ಇದರಿಂದ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಬಂಧಗೊಳಿಸಿ ಪಾರ್ಕಿಂಗ್ಗೆ ಸೂಕ್ತ ಸ್ಥಳ ನಿಗದಿಪಡಿಸಬೇಕು ಮತ್ತು ವ್ಯಾಪಾರಸ್ಥರಿಗೆ ತಮ್ಮ ವಸ್ತುಗಳನ್ನು ರಸ್ತೆ ಮೇಲೆ ಇಡದಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಬೇಕು. ಅದರಂತೆಯೇ ಗಾಂಧಿ ವೃತ್ತದಿಂದ ಸಿದ್ದೇಶ್ವರ ದೇವಸ್ಥಾನದ ಮಾರ್ಗವಾಗಿ BRD-E ಆಸ್ಪತ್ರೆ ಹೋಗುವ ಏಕಮುಖ ಸಂಚಾರ ರಸ್ತೆಯ ಪಕ್ಕದಲ್ಲಿನ 4 ಚಕ್ರ ವಾಹನಗಳ ಪಾರ್ಕಿಂಗನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿ ಆ ರಸ್ತೆಯನ್ನು ಏಕಮುಖ ಸಂಚಾರದ ಬದಲಾಗಿ ದ್ವಿಮುಖ ಸಂಚಾರ ಪ್ರಾರಂಭಿಸಿ
ಸಾರ್ವಜನಿಕರಿಗೆ ವಾಹನ ದಟ್ಟಣೆಯಿಂದ ಆಗುತ್ತಿರುವ ತೊಂದರೆಗಳನ್ನು ನಿವಾರಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಕಾರ್ ಪಾರ್ಕಿಂಗ್ ಅಲ್ಲಿಂದ ಶಿಫ್ಟ್ ಮಾಡಿಸ್ಬಿಡ್ರಿ. ಯಾಕಂದ್ರೆ ಅದು ರೋಡ್ 70 ಫೀಟ್ ರೋಡ್ ಅದು ಅಗಲಕ್ಕೆ ಮಾಡಿದ್ರೆ ಖರೀ ಹತ್ತಿಗೆ ಅದು ಮತ್ತು ಒಂದು ಕಾರ್ ರಿವರ್ಸ್ ತೊಗೊತಂದ್ರೆ ಹಿಂದೆ 4-5 ಕಾರ್ ನಿಂತು ಬಿಡ್ತಾವ್ರಿ. ಅದಕ್ಕೆ ಒಂದು ಕಾರ್ ತೆಗೆದು ಹಾಕಿದ್ರೆ ಹಾಗಾಗಿ 4-5 ಗಾಡಿ ಇರ್ತಾವ. ಆಮೇಲೆ ಆಟೋಗಳಂತೂ ರೆಗ್ಯುಲರ್ ಇಲ್ಲ. ಸರ್ ಇನ್ನೊಂದು ಏನು ಸರ್ ಇವರು ರೋಡ್ ಮಾಡೋದಕ್ಕಿಂತ ಮೊದಲು ಸರಿಯಾಗಿ ಪೈಪ್ಲೈನ್ ನಡ್ಬೋದು ಬರ್ತಾರೆ ಸರ್. ಹೆಂಗೆ ಯಾಕೆ ಸರ್ ಈ ಥರ ನೀವು ಯಾಕೆ